ಶಿವರಾಮ್ ಕಾರತ್ರು ಒಂದು ಮಾತು ಹೇಳಿರೋದು ನನಗೆ ಜ್ಞಾಪಕಕ್ಕೆ ಬರ್ತಿದೆ. ಎಷ್ಟೋ ಬಾರಿ ಅಳು ಅನ್ನೋದು ನಗುಗಿಂತಲೂ ಸುಖ ಕೊಡುವಂಥ ವಸ್ತು ಅಂತೆ ನಮಗೆ. ಯಾಕೆ ಅಂತಂದರೆ ಅಳು ನಮ್ಮ ಮನಸ್ಸು ನೋವನ್ನ, ಎದೆ ಭಾರನ ಎಲ್ಲ ಇಳಿಸಿದಷ್ಟು ನಗು ಕೊಡಲ್ವಂತೆ. ಅದಕ್ಕೋಸ್ಕರ ತೀರ್ಥ ಪ್ರಸಾದ ಮಾಡಲಾರ್ದೇ ಇರೋವಂಥ ಒಂದಷ್ಟು ಕೆಲಸನ ನಾವು 10 ಸಮಾಧಾನ ಮಾಡ್ಕೊಂಬಿಟ್ರೆ ಮನಸ್ಸು ಅಷ್ಟು ಸಮಾಧಾನ ಆಗುತ್ತೆ ಅಂತ ಶಿವರಾಮ್ ಕಾರತ್ರು ಒಂದು ಕಡೆ ಬರೆದಿರೋವಂಥದ್ದನ್ನು ಓದಿದೆ. ನಿಜ ಅಂತ ಅನ್ನಿಸ್ತು. ಕೆಲವ್ರು ಹೇಳ್ತಾ ಇರ್ತಾರಲ್ವ, ಯಾವಾಗಲೂ ಅಳಬಾರ್ದು ಅಂತ. ಕೆಲವೊಂದು ಸರಿ ತುಂಬ ನಮಗೆ ಕಷ್ಟ ಅಂತ ಅನ್ನಿಸ್ದಾಗ ಮನಸ್ಸಿಗೆ ಹತ್ತು ಬಿಡಬೇಕು ದೇವ್ರ ಹತ್ರ ಕೂತ್ಕೊಂಡು. ಆವಾಗ ಮನಸ್ಸು ತುಂಬ ಅಗ್ರ ಆಗುತ್ತೆ ಅಲ್ವಾ. ಶಿವರಾಮ್ ಕಾರತ್ರು ಅಷ್ಟಲ್ಲದೆ ಹೇಳಿದಾರ. ಇಲ್ಲಿ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ನಾನು 1 ಕಪ್ಪು ಹೆಸರುಬೇಳೆನ ಘಮ್ಮನ ಥರ ಹುರ್ಕೊಂಡು ತೊಳೆದಿಟ್ಕೊಂಡಿದ್ದೆ. ಅದಕ್ಕೊಂದು 1/4 ಕಪ್ ಅಕ್ಕಿನ ತೊಳೆದು ನೆನೆಸ್ಕೊಂಡಿದ್ದೆ. 1:2 ಥರ ನೀರನ್ನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಹುರಿದು ತೊಳೆದಿಟ್ಕೊಂಡಿದ್ದಂಥ ಹೆಸರುಬೇಳೆ, 1/4 ಕಪ್ ಅಕ್ಕಿ ಇಷ್ಟನ್ನು ಸೇರಿಸಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈ ಕಡೆ 1 ಕಪ್ಪು ತೆಂಗಿನಕಾಯಿ ಫ್ರೆಶ್ ಆಗಿರೋದನ್ನು ತೊಗೊಂಡು ಬಿಸಿನೀರು ಹಾಕಿ ಅದರ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ ಹೆಸರುಬೇಳೆಗೆ 1 ಕಪ್ ಬೆಲ್ಲ ಪುಡಿ ಮಾಡಿಲ್ಲ, ಗೊತ್ತಾಗ್ತಿದೆಯಲ್ಲ, ನೀವು ನೋಡ್ತಿದ್ದೀರಲ್ಲ. 1 ಕಪ್ ಈ ಥರ ಬೆಲ್ಲನ ಬಿಸಿನೀರಿಗೆ ಹಾಕಿ ಸ್ವಲ್ಪ ಶೋಧಿಸ್ಕೊತೀನಿ. ಯಾಕೆಂದರೆ ಕಲ್ಲು ಮಣ್ಣು ಏನಾದ್ರು ಇದ್ದರೆ ಬಂದುಬಿಡುತ್ತೆ ಅಂತಂದ್ಬಿಟ್ಟು. ಈ ಕಡೆ 1 ವಿಷಲ್ ಕೂಗಿ ಆರಿದ್ಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಲು ಬಿಸಿನೀರು ಹಾಕಿ ಮಿಕ್ಸರಲ್ಲಿ ಹರ್ಕೊಂಡಿದ್ನಲ್ಲ, ಅದು 2 ಕಪ್ಪು ನೀರು ಸಿಕ್ತು ಹಾಲು. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ತಳ ಹಿಡಿದ್ಬಿಡುತ್ತೆ, ಕೈ ಆಡಿಸ್ತಾ ಇರಬೇಕು. ಒಂದೇ ವಿಷಲ್ ಕೂಗಿಸ್ಕೊಂಡಿರೋದು ಹೆಸರುಬೇಳೆ ಮತ್ತು ಅಕ್ಕಿ. 1 ಕಪ್ ಹೆಸರುಬೇಳೆ, 1/4 ಕಪ್ ಅಕ್ಕಿ. ಇನ್ನು ಇಲ್ಲಿ ಪಾಕ ಬರೋಂಗಿಲ್ಲ, ಸುಮ್ಮನೆ ಒಂದು ಮೆಲ್ಟಾದರೆ ಸಾಕು ಬೆಲ್ಲ. ಅದನ್ನು ಶೋಧಿಸ್ಕೊಂಡು ನೋಡಿ, ಅದರಲ್ಲಿ ಎಷ್ಟು ಗಲೀಜಿತ್ತು. ಶೋಧಿಸ್ಕೊಂಡ್ರೆ ಇದರಲ್ಲೂ 2 ಕಪ್ಪು ನೀರು ಸಿಕ್ತು. ತೆಂಗಿನಕಾಯಿಲು ಅದು ರುಬ್ಬಿದಾಗ 2 ಕಪ್ ತೆಂಗಿನಕಾಯಿ ಹಾಲು, ಇದು 2 ಕಪ್ಪು ಬೆಲ್ಲ. 1 ಕಪ್ ಬೆಲ್ಲ ಕರಗಿಸಿದಾಗ ನೀರು ಹಾಕಿ 2 ಕಪ್ಪು ಬೆಲ್ಲದ ನೀರಾಯಿತು. ಎಲ್ಲ ಸೇರಿಸ್ಕೊಂಡು ಈ ಕಡೆ ಒಂದು ಪಾತ್ರೆಗೆ ತುಪ್ಪ ಹಾಕಿ 1 ಸ್ಪೂನು ಅದಕ್ಕೆ ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದಂತ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿ, 1-2-3 ಲವಂಗ ಇಷ್ಟನ್ನ ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಯಾಕೆಂದರೆ ಅದೇ ಕಾವು ಸಾಕು ದ್ರಾಕ್ಷಿ ಮತ್ತು ಇದಕ್ಕೆ ಲವಂಗಕ್ಕೆ. ಆಮೇಲೆ ಕುಕ್ಕರಲ್ಲಿ ಅನ್ನ ಮಾಡೋಕ್ಕೆ ಬೇಕಾಗಿತ್ತು ಅಂತಂದ್ಬಿಟ್ಟು ಕುಕ್ಕರಿಂದ ನಾನು ಈ ಪಾತ್ರೆನೂ ಬಿಸಿ ಇತ್ತಲ್ಲ, ಇದಕ್ಕೇ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಪಾಯಸ ಮಾಡಿದ ಪಾತ್ರೆಗೂ ಕೂಡ ಒಗ್ಗರಣೆ ಒಗ್ಗರಣೆ ಅಂದರೆ ಖಾರನೇ ಅಲ್ಲ, ಇದನ್ನು ಒಗ್ಗರಣೆ ಅಂತಲೇ ಕರಿಬೋದಲ್ವ. ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದನ್ನು ಇದನ್ನು ಸೇರಿಸ್ಬಿಟ್ಟು ಏಲಕ್ಕಿ, 4 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕಾಯಿನ ರುಬ್ಬಿ ಹಾಲು ತೆಗಿತೀವಲ್ವ, ಆವಾಗಲೂ ಕೂಡ ಸೇರಿಸ್ಕೋಬೋದು. ಅದೇ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಫ್ಲೇವರು ಲಾಸ್ಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನೂ 1-2 ಥರ ಈ ಪಾಯಸನ ಮಾಡ್ಬೋದು, ಹೆಸರುಬೇಳೆ ಅಕ್ಕಿ ಪಾಯಸನೇ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಫ್ರೀ ಇದ್ದಾಗ ಲಾಂಗ್ ವೀಡಿಯೋಸ್ನ ಹೋಗಿ ನೋಡಿ. ನೆಕ್ಸ್ಟ್ ಸಿಗೋಣ.